ಓಂ ಶಾಂತಿ. ಓಂ ಶಾಂತಿ. ಮುರಳಿಯ ದಿನಾಂಕ 26/03/2026 ಪ್ರಾತಃ ಮುರಳಿ ಬಾಪ್ ದಾದಾ ಮಧುಬನ್. ಇವತ್ತು ಅಂದ್ರೆ ಒಂದು ದೋಣಿಗೆ ತೂತಿದ್ದಾಗ ಆ ಮುಳುಗುತ್ತಿರುವ ನಾವಿಕ ಬೀಸುವ ಗಾಳಿಯನ್ನ ದೂಷಿಸಿದರೆ ಅದು ಇಷ್ಟು ಮೂರ್ಖತನ ಅಲ್ವಾ? ಖಂಡಿತ, ಅದು ಬಹಳ ದೊಡ್ಡ ಮೂರ್ಖತನ. ಅದೇ ರೀತಿ ನಮ್ಮ ಜೀವನದ ಕಷ್ಟಗಳಿಗೆ ಮಾಯೆಯನ್ನ ದೂಷಿಸುವುದು ಕೂಡ ಅಷ್ಟೇ ಮೂರ್ಖತನ ಅಂತ ಹೇಳ್ಬೋದು. ನಮ್ಮ ವೈಫಲ್ಯಗಳಿಗೆ ನಿಜವಾದ ಕಾರಣ ಆ ಹೊರಗಿನ ಬಿರುಗಾಳಿಯಲ್ಲ, ಬದಲಿಗೆ ಆ ನಮ್ಮ ದೋಣಿಯಲ್ಲಿರುವ ಒಂದು ಸಣ್ಣ ರಂಧ್ರ. ಹೌದು, ಇದು ಬಹಳ ಆಳವಾದ ವಿಷಯ. ನೋಡಿ, ಇದನ್ನೇ ಅರ್ಥ ಮಾಡಿಕೊಳ್ಳಲು ಒಂದು ಪ್ರೇರಣಾದಾಯಕ ಕಥೆ ಇದೆ. ಖಂಡಿತ ತಿಳಿಸಿ. ಒಬ್ಬ ವಿದ್ಯಾರ್ಥಿ ತನ್ನ ವಾರ್ಷಿಕ ಪರೀಕ್ಷೆಗಾಗಿ ಹಗಲಿರುಳು ಬಹಳ ಉತ್ಸಾಹದಿಂದ ಓದುತ್ತಿರ್ತಾನೆ. ಅಂದ್ರೆ ಆರಂಭದಲ್ಲಿ ಆಸಕ್ತಿ ಬಹಳ ಇರುತ್ತೆ. ಸರಿ. ಆದ್ರೆ ಸ್ವಲ್ಪ ದಿನಗಳ ನಂತರ ಅವನ ಗುರಿ ನಿಧಾನವಾಗಿ ಬದಲಾಗುತ್ತೆ. ತನ್ನ ಆ ಮುಖ್ಯ ಗುರಿಯನ್ನ ಮರೆತು ಓದಿನ ಬಗ್ಗೆ ಆಸಕ್ತಿ ಇಲ್ಲದ ಸುಮ್ಮನೆ ಸಮಯ ವ್ಯರ್ಥ ಮಾಡುವ ಕೆಲವು ಸ್ನೇಹಿತರ ಜೊತೆ ಸೇರಿಕೊಳ್ತಾನೆ. ಓಹೋ, ಅಂದ್ರೆ ಸಹವಾಸ ಬದಲಾಯಿತು. ಹೌದು. ಆಮೇಲೆ ಪರೀಕ್ಷೆಯ ಫಲಿತಾಂಶ ಬಂದಾಗ ಸಹಜವಾಗಿಯೇ ಅವನು ಅನುತ್ತೀರ್ಣನಾಗ್ತಾನೆ, ಫೇಲ್ ಆಗ್ತಾನೆ. ಆಗ ಅವನು ತನ್ನ ತಪ್ಪನ್ನ ಒಪ್ಕೊಳ್ತಾನಾ? ಇಲ್ಲ, ಸಾಮಾನ್ಯವಾಗಿ ಬೇರೆ ಕಾರಣ ಕೊಡ್ತಾರೆ. ಅದೇ ಪರೀಕ್ಷಾ ಪತ್ರಿಕೆ ಬಹಳ ಕಷ್ಟ ಇತ್ತು, ನನ್ನ ಅದೃಷ್ಟನೇ ಸರಿ ಇರಲಿಲ್ಲ, ಮನೆಯಲ್ಲಿ ಓದೋಕೆ ವಾತಾವರಣ ಇರಲಿಲ್ಲ ಅಂತ ಹೀಗೆ ಬೇರೆ ಬೇರೆ ವಿಷಯಗಳನ್ನ ದೂಷಿಸಲು ಶುರು ಮಾಡ್ತಾನೆ. ಆದ್ರೆ ಇದು ಕೇವಲ ಆ ಶಾಲೆಯ ವಿದ್ಯಾರ್ಥಿಯ ಕತೆ ಮಾತ್ರ ಅಲ್ಲ ಅನ್ಸುತ್ತೆ. ನಮ್ಮೆಲ್ಲರ ದೈನಂದಿನ ಜೀವನದಲ್ಲೂ ಹೀಗೇ ಆಗೋದಲ್ವಾ? ನಾವು ನಮ್ಮ ತಪ್ಪುಗಳಿಗೆ ಬೇರೆಯವರತ್ತ ಬೊಟ್ಟು ಮಾಡ್ತೇವೆ. ನಿಜ. ಆ ವಿದ್ಯಾರ್ಥಿಯ ಮಾತನ್ನ ಕೇಳಿದ ಅವನ ಪ್ರಶಾಂತವಾದ ಒಬ್ಬ ಜ್ಞಾನಿ ಶಿಕ್ಷಕರು ಒಂದು ಬಹಳ ಸುಂದರವಾದ ಮಾತನ್ನ ಹೇಳ್ತಾರೆ. ಏನಂತ? ಮಗು, ಗಾಳಿಯನ್ನ ದೂಷಿಸುವ ಬದಲು ನೀನು ಹತ್ತಿದ ದೋಣಿಯ ರಂಧ್ರವನ್ನ ಮೊದಲು ಮುಚ್ಚು ಅಂತ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವಾಗ್ಲೂ ನಾವು ಇದೇ ತಪ್ಪನ್ನ ಮಾಡ್ತೀವಿ ನೋಡಿ. ಅಂದ್ರೆ ಮಾಯ ಅಂತ ಹೇಳ್ತೀವಲ್ವಾ? ಖಂಡಿತ. ನಮ್ಮ ಗಮನ ಕಡಿಮೆಯಾದಾಗ ಅಥವಾ ತಪ್ಪು ಜನರ ಸಹವಾಸದಿಂದ ನಾವು ಕೆಳಗೆ ಬಿದ್ದಾಗ ನಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳೋಕೆ ಮಾಯೆ ವಿಘ್ನ ತಂದಿತು ಅಂತ ಮಾಯೆಯನ್ನ ದೋಷಿಯನ್ನಾಗೆ ಮಾಡ್ತೀವಿ. ಹೌದು. ಆದ್ರೆ ವಾಸ್ತವದಲ್ಲಿ ದೋಷ ಇರೋದು ನಮ್ಮ ದೋಣಿಯಲ್ಲಿನ ರಂಧ್ರದಲ್ಲಿ, ಅಂದ್ರೆ ನಮ್ಮದೇ ಆದ ಆ ಸಂಗದೋಷದಲ್ಲಿ. ಆ ಕೆಟ್ಟ ಸಹವಾಸವೇ ಆ ರಂಧ್ರ. ಇದು ನಿಜಕ್ಕೂ ನಮ್ಮ ಕಣ್ಣು ತೆರೆಸುವಂತಹ ವಾಸ್ತವ. ಇಂದಿನ ಮುರಳಿಯ ಮುಖ್ಯಾಂಶ ಕೂಡ ಇದೇ ವಿಶ್ವನ ಒತ್ತಿ ಹೇಳ್ತಿದೆ. ಮಧುರ ಮಕ್ಕಳೇ, ಸಂಗದೋಷದಿಂದ ದೂರವಿದ್ದು ವಿದ್ಯೆಯ ಮೇಲೆ ಸಂಪೂರ್ಣ ಗಮನ ಕೊಡಿ, ಆಗ ಯಾವುದೇ ಬಿರುಗಾಳಿ ಬರಲು ಸಾಧ್ಯವಿಲ್ಲ. ಆದರೆ ಮಾಯೆಯನ್ನು ದೋಷಿಯನ್ನಾಗಿ ಮಾಡಬೇಡಿ. ಹೌದು. ಆದರೆ ಪ್ರಾಯೋಗಿಕವಾಗಿ ಯೋಚನೆ ಮಾಡಿದಾಗ, ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ನಾವು ಧ್ಯಾನದಲ್ಲಿರುವಾಗ, ಜ್ಞಾನದಲ್ಲಿರುವಾಗ ಯಾರಾದರೂ ನಕಾರಾತ್ಮಕವಾಗಿ ಮಾತನಾಡಿದ್ರೆ ನಾವು ಸುಲಭವಾಗಿ ವಿಚಲಿತರಾಗ್ತೀವಿ ಅಲ್ವಾ? ಆಗ ಮಾಯೆ ವಿಘ್ನ ತಂದಿತು ಅನ್ಸೋದು ಸಹಜ ತಾನೇ? ನಾವು ಅದನ್ನ ಸಹಜ ಅಂದ್ಕೊಂಡಿದೀವಿ. ಆದ್ರೆ ಅಲ್ಲಿ ನಡೆಯುವ ಪ್ರಕ್ರಿಯೆಯನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಕಚೇರಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಪಾಡಿಗೆ ತಾನು ಸಕಾರಾತ್ಮಕ ಯೋಚನೆಯಲ್ಲಿರ್ತಾನೆ. ಆಗ ಬೇರೊಬ್ರು ಬಂದು ಯಾರದ್ದೋ ಬಗ್ಗೆ ಇಲ್ಲಸಲ್ಲದ ನಕಾರಾತ್ಮಕವಾದ ವಿಷಯಗಳನ್ನ ಮಾತಾಡಕ್ ಶುರು ಮಾಡ್ತಾರೆ. ಹೌದು, ಇದು ಮಾಮೂಲಿ. ಆಗ ಆ ವ್ಯಕ್ತಿ ಕೂಡ ಅವರ ಜೊತೆ ಸೇರಿ ಆ ನಕಾರಾತ್ಮಕ ಚರ್ಚೆಯಲ್ಲಿ ಭಾಗಿಯಾಗ್ತಾನೆ, ತನ್ನ ಅಭಿಪ್ರಾಯವನ್ನು ಸೇರಿಸ್ತಾನೆ. ಸ್ವಲ್ಪ ಸಮಯದ ನಂತರ ಅವನ ಮನಸ್ಸಿನ ಶಾಂತಿ ಕಡಡುತ್ತೆ, ತಲೆಭಾರ ಆಗುತ್ತೆ. ಖಂಡಿತ ಆಗುತ್ತೆ. ಆಗ ಅವನು ಅಯ್ಯೋ, ಮಾಯೆ ಬಂದು ನನ್ನ ಶಾಂತಿಯನ್ನ ಹಾಳು ಮಾಡ್ತು ಅನ್ಕೊಳ್ತಾನೆ. ಆದ್ರೆ ಸತ್ಯ ಏನಂದ್ರೆ ಅಲ್ಲಿ ಮಾಯೆ ಬಂದಿದ್ದಲ್ಲ, ಬದಲಿಗೆ ಆ ನಕಾರಾತ್ಮಕ ಮಾತಿನ ಸಂಗದೋಷದಿಂದ ಶಾಂತಿ ಹಾಳಾಯಿತು. ಅಂದ್ರೆ ನಾರೇ ಅವಕಾಶ ಕೊಟ್ವಿ ಅಂತ. ಅದೇ, ನಾವು ಆ ಗುಂಪಿನಿಂದ ಬಹಳ ಸಭ್ಯವಾಗಿ ದೂರ ಸರಿದಿದ್ರೆ ನಮ್ಮ ಶಾಂತಿ ನಮ್ಮೊಂದಿಗೆ ಇರ್ತಿತ್ತು ಅಲ್ವಾ? ಅಂದ್ರೆ ಆ ದೋಣಿಯ ರಂಧ್ರವನ್ನ ನಾವೇ ಸ್ವತಃ ತೆಗೆದುಕೊಂಡ್ವಿ ಅಂತಾಯ್ತು. ಈ ಸಂಗದೋಷದಿಂದ ತಪ್ಪಿಸ್ಕೊಳ್ಳೋದು ಕಷ್ಟವೇನಲ್ಲ, ಆದ್ರೆ ನಮ್ಮ ಬಳಿ ಸರಿಯಾದ ಒಂದು ದಿಕ್ಸೂಚಿ ಇರಬೇಕು. ಹೌದು. ಆ ದಿಕ್ಸೂಚಿ ಯಾವುದು ಎಂಬುದೇ ಇಂದಿನ ಅತಿ ದೊಡ್ಡ ಪ್ರಶ್ನೆ. ಇಂದಿನ ಮುರಳಿಯಲ್ಲಿ ಒಂದು ಅದ್ಭುತವಾದ ಪ್ರಶ್ನೆ ಇದೆ. ಯಾವ ಒಂದು ಮಾತನ್ನು ಸದಾ ಗಮನದಲ್ಲಿಟ್ಕೊಂಡಾಗ ಜೀವನದ ದೋಣಿಯು ಪಾರಾಗುವುದು? ಅದಕ್ಕೆ ಉತ್ತರ ಬಾಬಾ ತಮ್ಮ ಆಜ್ಞೆ. ಹೀಗೆ ಸದಾ ತಂದೆಯ ಆಜ್ಞೆಯಂತೆ ನಡೆಯುತ್ತಾ ಇರಿ, ಆಗ ನಿಮ್ಮ ಜೀವನದ ದೋಣಿ ಪಾರಾಗುವುದು ಅಂತ. ನೋಡಿ, ಒಂದು ದೊಡ್ಡ ಹಡಗನ್ನ ನಡೆಸುವ ನಾವಿಕ ಆ ನಡು ಸಮುದ್ರದಲ್ಲಿ ತನ್ನ ದಿಕ್ಸೂಚಿಯನ್ನ ಅಂದ್ರೆ ಆ ಕಾಂಪಾಸನ್ನು ಮಾತ್ರ ನಂಬ್ತಾನೆ ಅಲ್ವಾ? ಹೌದು, ಬೇರೆ ದಾರಿ ಇಲ್ಲ. ಆ ಕಾಂಪಾಸ್ ತೋರಿಸುವ ದಿಕ್ಕಿನಲ್ಲಿ ಹೋದ್ರೆ ಮಾತ್ರ ದಡ ಸೇರ್ಬೋದು ಅಂತ ಅವನಿಗೆ ಸಂಪೂರ್ಣ ವಿಶ್ವಾಸ ಇರುತ್ತೆ.
ಎಷ್ಟೇ ಬಿರುಗಾಳಿ ಬಂದ್ರೂ ಅವನು ಕಾಂಪಾಸನ್ನ ಬಿಡೋದಿಲ್ಲ. ಅದೇ ರೀತಿ ಭಗವಂತನ ಆಜ್ಞೆಗಳೇ ನಮ್ಮ ದಿಕ್ಸೂಚಿ. ಯಾವುದೇ ಪರಿಸ್ಥಿತಿ ಬಂದ್ರೂ ಬಾಬಾ ತಮ್ಮ ಆಜ್ಞೆ ಅಂತ ಶಿರಸಾವಹಿಸಿ ಪಾಲಿಸುದ್ರಿಂದ ನಮ್ಮಿಂದ ಯಾವುದೇ ಉಲ್ಟಾ ಕರ್ಮ ಆಗೋದಿಲ್ಲ. ಜೊತೆಗೆ ಮನಸ್ಸಿನಲ್ಲಿ ಅಪಾರ ಖುಷಿ ಇರುತ್ತೆ. ಇದು ನಾವು ಈಗಿನ ಕಾಲದಲ್ಲಿ GPS ಬಳಸಿದಾಗಲ್ವಾ? ನಮ್ಗೆ ದಾರಿ ಗೊತ್ತಿಲ್ಲದಿದ್ದಾಗ ಅದು ಹೇಳಿದಂತೆ ಕಣ್ಮುಚ್ಚಿ ತಿರುಗ್ತೀವಿ. ಖಂಡಿತ ಅದೇ ರೀತಿ. ಸರಿ, ಈ GPS ಅನ್ನ ಹಿಡಿದುಕೊಂಡು ನಮ್ಮ ಅಧ್ಯಯನವನ್ನ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಮುರಳಿಯಲ್ಲಿ 5000 ವರ್ಷಗಳ ಹಿಂದಿನ ಆಸ್ತಿ ಮತ್ತು ವಿದ್ಯೆಯ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಗೀತೆಯ ಸಾಲುಗಳಿಂದ ಹಿಡಿದು ಶ್ರೇಷ್ಠ ಪದವಿಯನ್ನು ಪಡೆಯುವ ಪುರುಷಾರ್ಥದವರೆಗಿನ ವಾಕ್ಯಗಳಿವೆ. ಇದರಲ್ಲಿ ಲೌಕಿಕ ಶಾಲೆಗೂ ಆಧ್ಯಾತ್ಮಿಕ ಶಾಲೆಗೂ ಇರುವ ವ್ಯತ್ಯಾಸ ಏನು? ಬಾಬಾ ಹೇಳ್ತಾರೆ, ಲೌಕಿಕ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ಶ್ರಮಕ್ಕೆ ತಕ್ಕಂತೆ ನಂಬರ್ವಾರ ಅಂಕಗಳೊಂದಿಗೆ ಉತ್ತೀರ್ಣರಾಗ್ತಾರೆ. ಅದೇ ರೀತಿ ಈ ಆಧ್ಯಾತ್ಮಿಕ ಶಾಲೆಯಲ್ಲಿ ನಾವು ಶ್ರೇಷ್ಠ ಪದವಿಗಾಗಿ ಪುರುಷಾರ್ಥ ಮಾಡಬೇಕು. ಅಂದ್ರೆ ಗುರಿ ದೊಡ್ಡದಿರಬೇಕು. ಹೌದು. ಇಲ್ಲಿ ನಾವು ಕಲಿಯುತ್ತಿರುವುದು 5000 ವರ್ಷಗಳ ಹಿಂದಿನ ನಮ್ಮದೇ ಆದ ಆ ದೇವಿ ಆಸ್ತಿಯನ್ನು ಮರಳಿ ಪಡೆಯಲು. ಲೌಕಿಕ ಶಾಲೆಗೂ ಈ ಶಾಲೆಗೂ ಇರುವ ದೊಡ್ಡ ವ್ಯತ್ಯಾಸ ಏನಂದ್ರೆ, ಇಲ್ಲಿ ಸ್ವಯಂ ಪರಮಾತ್ಮನೇ ನಮಗೆ ತಂದೆ, ಶಿಕ್ಷಕ ಮತ್ತು ಸದ್ಗುರುವಾಗಿದ್ದಾರೆ. ವಾ, ಎಂಥ ಭಾಗ್ಯ! ಮಮ್ಮ ಮತ್ತು ಬಾಬಾ ಅವರನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಅವರಿಗೆ ಎಷ್ಟೇ ಜವಾಬ್ದಾರಿಗಳಿದ್ರೂ ಅವರು ಕೊನೆಯವರೆಗೂ ನಿರಂತರ ವಿದ್ಯಾರ್ಥಿಗಳಾಗಿದ್ರು. ಮುರಳಿಯ ಪ್ರತಿಯೊಂದು ವಾಕ್ಯವನ್ನೂ ತಮ್ಮ ಜೀವನದಲ್ಲಿ ಕರಾರುವಾಗಿ ಅಳವಡಿಸಿಕೊಳ್ತಿದ್ರು. ನಿಜ. ಅದೇ ರೀತಿ ನಾವೂ ಸಹ ಕಲಿಯುವ ಆಸಕ್ತಿಯನ್ನ ಎಂದಿಗೂ ಕಳ್ಕೊಳ್ಬಾರ್ದು. ಆದರೆ ಓದುವಾಗ ನಮ್ಮ ಆಸಕ್ತಿ ಕಡಿಮೆಯಾದರೆ ನಾವು ತಕ್ಷಣ ಮಾಯೆಯತ್ತ ಬೆರಳು ಮಾಡ್ತೀವಲ್ವಾ? ಅಜ್ಞಾನ ಕಾಲದಲ್ಲಿ ಶಾಲೆಯಲ್ಲಿ ಓದುವುದರಿಂದ ಹಿಡಿದು ಮಾಯೆಯ ಬಿರುಗಾಳಿ ಎಂಬ ನೆಪದವರೆಗಿನ ವಾಕ್ಯಗಳಲ್ಲಿ ನಾವು ಓದದೇ ಇದ್ದಾಗ ಮಾಯೆಯನ್ನು ಏಕೆ ದೂಷಿಸುತ್ತೇವೆ ಅಂತ ಬಹಳ ಮಾರ್ಮಿಕವಾಗಿ ಕೇಳಲಾಗಿದೆ. ಬಾಬಾ ಹೇಳ್ತಾರೆ, ಲೌಕಿಕದಲ್ಲಿ ಮಕ್ಕಳು ಕೆಟ್ಟ ಸಹವಾಸದಿಂದ ಹಾಳಾದಾಗ ತಂದೆಯೂ ಅವರನ್ನ ಕುಪುತ್ರ ಅಂತ ಕರೀತಾರೆ. ಹೌದು. ಅಲ್ಲಿ ಯಾರಾದ್ರೂ ಮಾಯೆ ವಿಘ್ನ ತಂದಿತು ಅಂತ ಹೇಳ್ತಾರಾ? ಇಲ್ಲ. ಇಲ್ಲಿಯೂ ಸಹ ಸ್ವಯಂ ಭಗವಂತನೇ ಓದಿಸ್ತಿರುವಾಗ ನಾವೇ ಸ್ವತಃ ಆಸಕ್ತಿ ಕಳೆದುಕೊಂಡು ವ್ಯರ್ಥ ಮಾತನಾಡುವವರ ಸಹವಾಸಕ್ಕೆ ಬಲಿಯಾಗ್ತೀವಿ. ಆಮೇಲೆ ಮಾಯೆ ಬಿರುಗಾಡಿ ತಂದಿತು ಅಂತ ಮಾಯೆಯ ಮೇಲೆ ಗೂಬೆ ಕೂರ್ಸೋದು ನಮ್ಮದೇ ತಪ್ಪಲ್ವೇ? ನೋಡಿ, ಒಂದು ಶಾಲೆಯ ತರಗತಿಯಲ್ಲಿ ಶಿಕ್ಷಕರು ಎಲ್ಲರಿಗೂ ಒಂದೇ ಪಾಠ ಮಾಡ್ತಾರೆ. ನಿಜ, ಎಲ್ಲರಿಗೂ ಸಮಾನವಾಗಿ. ಆದ್ರೆ ಕಲಿಯುವ ಆಸಕ್ತಿ ಆ ವಿದ್ಯಾರ್ಥಿಯ ಮೇಲಿರುತ್ತೆ. ಓದಿನಲ್ಲಿ ಆಸಕ್ತಿ ಕಳೆದುಕೊಂಡ್ರೆ ಅದಕ್ಕೆ ಮಾಯೆ ಕಾರಣ ಅಲ್ಲ, ನಮ್ಮದೇ ಸಂಗದೋಷ ಕಾರಣ. ಇದು ಸಂಪೂರ್ಣ ಜವಾಬ್ದಾರಿಯನ್ನ ನಮ್ಮದೇ ಹೆಗಲ ಮೇಲೆ ಹಾಕುತ್ತೆ. ಬೇರೆಯವರನ್ನ ದೂಷಿಸುವ ಅವಕಾಶವೇ ಇಲ್ಲಿಲ್ಲ ಅಂತಾಯ್ತು. ಖಂಡಿತ. ಆದ್ರೆ ಮತ್ತೊಂದು ಪ್ರಾಯೋಗಿಕ ಪ್ರಶ್ನೆ ಬರುತ್ತೆ ಇಲ್ಲಿ. ನಾವು ಸಂಸಾರದಲ್ಲಿರುವಾಗ, ಗೃಹಸ್ಥ ವ್ಯವಹಾರದಲ್ಲಿರುವಾಗ ನಮ್ಮ ಸುತ್ತಲಿನ ಜನರನ್ನು ನಾವು ಆಯ್ಕೆ ಮಾಡೋಕ್ಕಾಗಲ್ಲ ಅಲ್ವಾ? ಆಗ ಪವಿತ್ರತೆಯನ್ನ ಕಾಪಾಡಿಕೊಳ್ಳುವುದು ಹೇಗೆ? ಮುರಳಿಯಲ್ಲಿ ನಿಶ್ಚಯವಿಲ್ಲದಿದ್ದರೆ ಕುಳಿತುಕೊಳ್ಳುವುದಾದರೂ ಏಕೆ ಎಂಬಲ್ಲಿಂದ ಕನ್ಯೆ ಅಥವಾ ಕುಮಾರಿ ಮತ್ತು ವಾನಪ್ರಸ್ಥಿಗಳವರೆಗಿನ ವಾಕ್ಯಗಳಲ್ಲಿ ಈ ದೈವೀ ವೃಕ್ಷದಲ್ಲಿ ಗೃಹಸ್ಥರ ಪಾತ್ರದ ಬಗ್ಗೆ ಏನ್ ಹೇಳಲಾಗಿದೆ? ಬಾಬಾ ಹೇಳ್ತಾರ, ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೆಲವರು ಕಮಲದ ಹೂವಿನಂತೆ ಸೇವೆ ಮಾಡುತ್ತಾರೆ. ಕಮಲದ ಹೂವು ಕೆಸರಿನಲ್ಲೇ ಹುಟ್ಟಿದರೂ ಆ ಕೆಸರಿನ ಒಂದು ಹನಿಯೂ ಅದರ ದಳಗಳಿಗೆ ಅಂಟಿಕೊಳ್ಳೋದಿಲ್ಲ. ವಾವ್, ಎಂತಹ ಸುಂದರ ಉದಾಹರಣೆ! ಹಾಗೆಯೇ ಸಂಸಾರದಲ್ಲಿದ್ದರೂ ಆ ಲೌಕಿಕದ ನಕಾರಾತ್ಮಕತೆ ನಮ್ಮ ಬುದ್ಧಿಗೆ ಅಂಟಿಕೊಳ್ಳಬಾರದು. ಬ್ರಹ್ಮಬಾಬಾ ಅವರನ್ನೇ ನೋಡಿ, ಅವರು ಗೃಹಸ್ಥದಲ್ಲಿದ್ದರೂ ಅಪಾರ ಆಸ್ತಿಯ ಒಡೆಯರಾಗಿದ್ದರೂ ಅವರ ಆ ಸಮರ್ಪಣಾ ಭಾವ ಎಷ್ಟೊಂದು ಉನ್ನತವಾಗಿತ್ತು. ಹೌದು, ಸಂಪೂರ್ಣ ಸಮರ್ಪಣೆ. ಅವರು ಎಲ್ಲವನ್ನೂ ಭಗವಂತನ ಕಾರ್ಯಕ್ಕೆ ಅರ್ಪಿಸಿದರು. ಇನ್ನು ಕನ್ಯೆಗರಿಗೆ ಈ ಜ್ಞಾನನ ಮಾರ್ಗದಲ್ಲಿ ಬಹಳ ದೊಡ್ಡ ಅವಕಾಶ ಇದೆ. ಅವರು ಸಂಪೂರ್ಣ ಸ್ವತಂತ್ರರಾಗಿ ಭಗವಂತನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬಹುದು. ನಿಶ್ಚಯವಿದ್ದರೆ ಎಲ್ಲರಿಗೂ ಈ ದೈವೀ ವೃಕ್ಷದಲ್ಲಿ ಉನ್ನತ ಸ್ಥಾನ ಖಂಡಿತ ಇದೆ. ಅಂದ್ರೆ ಪುರುಷಾರ್ಥ ಮಾಡಿದರೆ ಮಾತ್ರ ಸ್ಥಾನ ಸಿಗ್ತದೆ ಅಂತಾಯ್ತು. ಎಲ್ಲರಿಗೂ ಒಂದೇ ರೀತಿಯ ಫಲಿತಾಂಶ ಸಿಗೋದಿಲ್ಲ ಅಲ್ವಾ? ನಿಜ. ಲೌಕಿಕದಲ್ಲಿ ಕನ್ಯೆಗರಿಗೆ ಆಸ್ತಿ ಸಿಗ್ದಿರುವ ವಿಷಯದಿಂದ ಪ್ರಜೆಗಳಲ್ಲಿ ಸೌಕಾರರಾಗುವವರೆಗಿನ ವಾಕ್ಯಗಳಲ್ಲಿ ಈ ಪದವಿಗಳ ಹಂಚಿಕೆ ಮತ್ತು ಪುರುಷಾರ್ಥದ ಆಧಾರವನ್ನ ಹೇಗೆ ವಿವರಿಸಲಾಗಿದೆ? ಬಾಬಾ ಹೇಳ್ತಾರೆ, ಲೌಕಿಕ ಜಗತ್ತಿನಲ್ಲಿ ಒಂದು ಕಾಲದಲ್ಲಿ ಹೆಂಗುಮಕ್ಕಳಿಗೆ ಆಸ್ತಿ ಸಿಗೋದಿಲ್ಲ ಅನ್ನೋ ನಿಯಮ ಇತ್ತು. ಆದರೆ ಈ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಆ ಪರಮಾತ್ಮನ ಆಸ್ತಿಯ ಮೇಲೆ ಸಂಪೂರ್ಣ ಹಕ್ಕಿದೆ. ಯಾರು ಚೆನ್ನಾಗಿ ಓದುತ್ತಾರೋ ಅವರು ಮಾತ್ರ ಶ್ರೇಷ್ಠ ಪದವಿಯನ್ನ ಪಡೆಯುತ್ತಾರೆ. ಪುರುಷಾರ್ಥವನ್ನ, ಅಂದ್ರೆ ನಾವು ಮಾಡುವ ಶ್ರಮವನ್ನ ಎಂದೂ ಮುಚ್ಚಿಡಲು ಸಾಧ್ಯವಿಲ್ಲ.
ಅಂದ್ರೆ ಫಲ ಸಿಕ್ಕೇ ಸಿಗುತ್ತೆ. ಖಂಡಿತ. ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಯಾರು ಚೆನ್ನಾಗಿ ಪ್ರಾಮಾಣಿಕವಾಗಿ ಕೆಲ್ಸ ಮಾಡ್ತಾರೋ ಅವರಿಗೆ ಪ್ರಮೋಷನ್ ಸಿಗುತ್ತೆ ಅಲ್ವಾ? ಇಲ್ಲಿಯೂ ಅಷ್ಟೇ, ಯಾರು ಶ್ರೇಷ್ಠ ಪುರುಷಾರ್ಥ ಮಾಡ್ತಾರೋ ಅವರು ಉನ್ನತ ಪದವಿ ಪಡಿತಾರೆ. ನಾವೆಲ್ಲರೂ ರಾಜಾರಾಣಿ ಆಗ್ದಿದ್ರೂ ಪ್ರಜೆಗಳಲ್ಲಾದ್ರೂ ಅತ್ಯಂತ ಶ್ರೇಷ್ಠ ಮತ್ತು ಸಾಹುಕಾರ ಪದವಿಯನ್ನ ಪಡೆಯೋ ಗುರಿ ಹೊಂದಿರಬೇಕು. ಗುರಿ ಯಾವಾಗ್ಲೂ ಉನ್ನತವಾಗಿರಬೇಕು. ಆದರೆ ಅದಕ್ಕೆ ನಿಯಮಗಳನ್ನ ಪಾಲಿಸಬೇಕು ಅಲ್ವಾ? ಮುರಳಿಯಲ್ಲಿ ಮಾಯೆಯ ಬಿರುಗಾಳಿಗಳು ಬರುತ್ತವೆ ಎಂದು ಹೇಳುವುದಲ್ಲ, ಅಲ್ಲಿಂದ ಶೂದ್ರ ಕುಲದವರಾಗಿ ಬಿಟ್ಟರು ಎಂಬವರಿಗಿನ ವಾಕ್ಯಗಳಲ್ಲಿ ಶ್ರೀಮತದ ಉಲ್ಲಂಘನೆ ಬಗ್ಗೆ ಎಚ್ಚರಿಸಲಾಗಿದೆ. ಭಗವಂತನ ಮಾತನ್ನು ಉಲ್ಲಂಘಿಸಿದ್ರೆ ಏನಾಗ್ತದೆ? ಬಾಬಾ ಹೇಳ್ತಾರೆ, ಕ್ರೋಧ ಅಥವಾ ಕಳ್ಳುತನದಂತಹ ಕೆಟ್ಟ ಹವ್ಯಾಸಗಳಿಂದ ಮನುಷ್ಯರು ಜ್ಞಾನದಿಂದ ದೂರವಾಗ್ತಾರೆ. ಶ್ರೀಮತ್ ಅಂದ್ರೆ ಪರಮಾತ್ಮನ ನಿರ್ದೇಶನದಂತೆ ನಡೆದಿದ್ರೆ ತರಗತಿಯಲ್ಲಿ ಶಿಕ್ಷಕರ ಮಾತು ಕೇಳದ ಉದ್ದಟ ವಿದ್ಯಾರ್ಥಿಯ ಸ್ಥಿತಿ ಹೇಗಾಗತ್ತದೋ ಹಾಗೆಯೇ ಆಗುತ್ತದೆ. ಅಂದ್ರೆ ಅವನಿಗೆ ವಿದ್ಯಾಭ್ಯಾಸ ತಲೆ ಹೋಗಲ್ಲ. ಹೌದು. ಭಗವಂತನ ಮಾತನ್ನ ಧಿಕ್ಕರಿಸಿ ತಮ್ಮ ಹಳೆಯ ಸ್ವಭಾವಗಳಿಂದ ತಂದೆಯ ಆದೇಶ ಪಾಲಿಸದಿದ್ದರೆ ಆತ್ಮವು ತನ್ನ ಶ್ರೇಷ್ಠತೆಯನ್ನ ಕಳೆದುಕೊಂಡು ಮತ್ತೆ ಶೂದ್ರ ಕುಲದವರಂತೆ ಆಗಿಬಿಡುತ್ತದೆ. ಇದು ಮಾಯೆಯ ಬಿರುಗಾಳಿಯಲ್ಲ, ಇದು ನಾವೇ ಬೇಕೆಂದು ಮಾಡುವ ಕಳ್ಳತನ. ಅಂದ್ರೆ ನಮ್ಮದೇ ಚಲನೆ ಸರಿಯಿಲ್ಲದಿರುವುದು. ನಮ್ಮ ಚಲನೆ ಸರಿಯಿಲ್ಲದಿದ್ದರೆ ನಾವೇ ನಷ್ಟ ಅನುಭವಿಸುತ್ತೇವೆ. ಆದರೆ ಈ ಜ್ಞಾನ ಎಲ್ಲರಿಗೂ ತಲುತ್ತಾ? ದೊಡ್ಡ ವೃಕ್ಷವಾಗಿದೆ, ಎಲ್ಲೆಲ್ಲಿಂದಲೋ ಬರುತ್ತಾರೆ ಎಂಬುದರಿಂದ ದೆಶೆ ಬದಲಾಗುವ, ಅಂದ್ರೆ ಬೃಹಸ್ಪತಿಯಿಂದ ರಾಹು ದೆಶೆ ಕುಳಿತುಕೊಳ್ಳುವ ವಾಕ್ಯಗಳವರೆಗೆ ಸರ್ವಧರ್ಮದವರಿಗೂ ಮುಕ್ತಿ ಮತ್ತು ನಮ್ಮ ಜವಾಬ್ದಾರಿಯ ಬಗ್ಗೆ ಬಹಳ ವಿಶಿಷ್ಟವಾದ ಮಾತು ಬಂದಿದೆ. ಬಾಬಾ ಹೇಳ್ತಾರೆ, ಈ ಆಧ್ಯಾತ್ಮಿಕ ವೃಕ್ಷ ಬಹಳ ದೊಡ್ಡದಾಗಿದೆ. ಅನ್ಯಧರ್ಮದವರು ಕೂಡ ಬಂದು ಶಾಂತಿಧಾಮದ ಲಕ್ಷ್ಯವನ್ನ ಪಡೆದುಕೊಳ್ತಾರೆ. ಅವರು ತಮ್ಮ ಧರ್ಮದ ಸಮಯದಲ್ಲಿ ಬಂದು ಮುಕ್ತಿ ಪಡಿತಾರೆ. ಸರಿ. ಆದರೆ ನಮಗೆ ಜೀವನ್ಮುಕ್ತಿ ಸಿಗುತ್ತದೆ, ನಾವು ಆ ಸ್ವರ್ಗದ ಆಸ್ತಿಯನ್ನ ಪಡಿತೇವೆ. ನಮ್ಮ ಜವಾಬ್ದಾರಿ ಕೇವಲ ಶಿವತಂದೆಯ ಮೇಲಿದೆ. ಆದ್ರೆ ನಾವು ದೇಹದ ಅಹಂಕಾರದಿಂದ ನನಗೆ ಬಿಡುವಿಲ್ಲ, ನನಗೆ ಬಹಳ ಕೆಲ್ಸವಿದೆ ಅಂತ ನೆಪಗಳನ್ನ ಹೇಳಿ ಭಗವಂತನನ್ನ ಮರೆತ್ರೆ ನಮ್ಮ ಮೇಲಿರುವ ಬೃಹಸ್ಪತಿಯ ದೆಶೆ ಹೋಗಿ ರಾಹು ದೆಶೆ ಕುಳಿತುಬಿಡುತ್ತದೆ. ಇದು ಬಹಳ ಮಧುರವಾದ ಆದರೆ ಗಂಭೀರವಾದ ಎಚ್ಚರಿಕೆ. ಈ ಎಚ್ಚರಿಕೆಯನ್ನ ಸದಾ ನೆನಪಿಟ್ಕೊಳ್ಳಲು ನಾವೇನ್ ಮಾಡ್ಬೇಕು? ಆದೇಶವನ್ನಂತೂ ತಲೆ ಮೇಲಿಟ್ಕೊಂಡು ಧಾರಣೆ ಮಾಡಬೇಕು. ಅಲ್ಲಿಂದ ಕಲ್ಪದ ಹಿಂದಿನ ತರ ಸಾಕ್ಷಾತ್ಕಾರ ಮಾಡಿಸಿ ಶಿಕ್ಷೆ ಕೊಡುವವರೆಗಿನ ವಾಕ್ಯಗಳಲ್ಲಿ ಆ ಬಾಬಾ ತಮ್ಮ ಆಜ್ಞೆ ಎಂಬ ಮಂತ್ರದ ಶಕ್ತಿಯನ್ನ ವಿವರಿಸಲಾಗಿದೆ. ಶಿಕ್ಷೆಯೇ ಎಚ್ಚರಿಕೆಯೂ ಇದೆಯಲ್ವಾ? ಬಾಬಾ ಹೇಳ್ತಾರೆ, ಯಾವುದೇ ಕೆಲಸ ಮಾಡುವಾಗ ಬಾಬಾ ತಮ್ಮ ಆಜ್ಞೆ ಎಂಬ ಮಂತ್ರವನ್ನ ಬಳಸ್ಬೇಕು. ದೈನಂದಿನ ಜೀವನದಲ್ಲಿ ನಾವು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಇದು ಭಗವಂತನ ಆಜ್ಞೆಯೇ ಅಂತ ಪರಿಶೀಲಿಸಬೇಕು. ಹೌದು, ಕ್ರಾಸ್ ಚೆಕ್ ಮಾಡಬೇಕು. ನಾವು ಆಜ್ಞೆಯನ್ನ ಪಾಲಿಸದಿದ್ರೆ ಅಂತಿಮವಾಗಿ ಧರ್ಮರಾಜ ಸಭೆಯಲ್ಲಿ ನನಗೆ ಕಾಯ್ದೆ ಗೊತ್ತಿಲ್ಲ ಅಂತ ಹೇಳಲು ಸಾಧ್ಯವೇ ಇಲ್ಲ. ಪ್ರತಿಯೊಂದಕ್ಕೂ ಅಲ್ಲಿ ಸಾಕ್ಷಿ ಇರುತ್ತೆ. ಅಂದ್ರೆ ತಪ್ಸ್ಕೊಳಕ್ಕಾಗಲ್ಲ. ಖಂಡಿತ ಆಗಲ್ಲ. ತರಗತಿಯಲ್ಲಿ ಒಬ್ಬ ಕಟ್ಟುನಿಟ್ಟಿನ ಆದರೆ ಪ್ರೀತಿಯುತ ಶಿಕ್ಷಕರು ನಿಯಮ ಪಾಲಿಸಿದ್ದರೆ ಹೇಗೆ ಶಿಸ್ತು ಕ್ರಮ ತೆಗೆದುಕೊಳ್ಳುತ್ತಾರೋ ಹಾಗೆಯೇ ಇಲ್ಲಿಯೂ ನಮ್ಮ ತಪ್ಪುಗಳಿಗೆ ಸಾಕ್ಷಾತ್ಕಾರ ಮಾಡಿಸಿ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಯೋಗವಿಲ್ಲದಿದ್ದರೆ ವಿಕರ್ಮಗಳು ವಿನಾಶವಾಗುವುದಿಲ್ಲ. ಎಂತಹ ಗಹನವಾದ ಮಾತುಗಳು! ಈ ಎಲ್ಲಾ ವಿಷಯಗಳನ್ನ ಕೇವಲ ಕೇಳುವುದಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಲ್ವಾ? ಹೌದು. ಧಾರಣೆಯ 6 ಅಂಶಗಳು ನಮ್ಗೆ ಈ ನಿಟ್ಟಿನಲ್ಲಿ ಸಹಾಯ ಮಾಡುತ್ತವೆ. 6ರಲ್ಲಿ ಮೊದಲನೇದು ಶಿಕ್ಷಣದಂತೆ ಕಟ್ಟುನಿಟ್ಟಾಗಿ ನಡೆಯುವುದು. ಅಂದ್ರೆ ಇದು ಆ ಟ್ರಾಫಿಕ್ ಸಿಗ್ನಲ್ ತರಹದ ಶಿಸ್ತು ಅಲ್ವಾ? ಸರಿಯಾಗಿ ಹೇಳಿದ್ದೀರಿ. ತಂದೆ, ಶಿಕ್ಷಕ, ಸದ್ಗುರು ನೀಡಿದ ಆ ಶ್ರೀಮತದಂತೆ ನಾವು ನಡೆಯಬೇಕು. ರಸ್ತೆಯಲ್ಲಿ ಟ್ರಾಫಿಕ್ ಸಿಗ್ನಲ್ ಅನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ್ದರೆ ಹೇಗೆ ಅಪಘಾತ ಆಗಲ್ವೋ ಹಾಗೆ ಜೀವನದಲ್ಲಿ ಶ್ರೀಮತ ಪಾಲಿಸಿದ್ದರೆ ಯಾವುದೇ ತೊಂದರೆಗಳಿಲ್ಲ. 2ನೇ ಅಂಶ ಮಾಯೆಯನ್ನ ದೋಷಿಯನ್ನಾಗಿ ಮಾಡದಿರುವುದು. ಅಂದ್ರೆ ನಮ್ಮ ಕೋಪಕ್ಕೆ ಇತರರನ್ನ ಕಾರಣ ಮಾಡಬಾರದು. ಆದ್ರೆ ಈ 3ನೇ ಅಂಶ ಇದೆಯಲ್ಲ, ಅಹಂಕಾರದ ಸಂಪೂರ್ಣ ತ್ಯಾಗ. ಇದು ಹೇಳಲು ಬಹಳ ಸುಲಭ, ಆದ್ರೆ ಕಾರ್ಯರೂಪಕ್ಕೆ ತರುವುದು ಹೇಗೆ? ಬಹಳ ಒಳ್ಳೆಯ ಪ್ರಶ್ನೆ. ಅಹಂಕಾರದ ತ್ಯಾಗ ಅಂದ್ರೆ ನಾನು ಎಲ್ಲವನ್ನೂ ತಿಳಿದಿದ್ದೇನೆ, ನಾನೇ ಶ್ರೇಷ್ಠ ಎಂಬ ಭಾವನೆಯನ್ನ ಬಿಡುವುದು. ವಿದ್ಯಾಭ್ಯಾಸದಲ್ಲಿ ಮಸ್ತರಾಗಿರಬೇಕು. ಅಂದ್ರೆ ಕಲಿಯುವ ಆಸಕ್ತಿ. ಹೌದು. ನಾವು ಸದಾ ಕಲಿಯುವ ವಿದ್ಯಾರ್ಥಿ ಎಂಬ ನಮ್ರತೆ ಇದ್ರೆ ಅಹಂಕಾರ ತಾನಾಗಿಯೇ ಕರಗಿ ಹೋಗುತ್ತೆ. ವಿದ್ಯಾರ್ಥಿ ದೆಸೆಯಲ್ಲಿರುವವನಿಗೆ ಅಹಂಕಾರ ಇರಲು ಸಾಧ್ಯವೇ ಇಲ್ಲ ನೋಡಿ. ನಿಜ. 4ನೇ ಅಂಶ
ಅನ್ಯರಿಂದ ಸೇವೆ ತೆಗೆದುಕೊಳ್ಳದಿರುವುದು ಇದು ಕೂಡ ದೇಹ ಅಹಂಕಾರದ ಸಂಕೇತವೆಂದು ಹೇಳಲಾಗಿದೆ ಅಲ್ವಾ? ಹೌದು, ನಮ್ಮ ಸ್ವಂತ ಕೆಲಸಗಳನ್ನ ನಾವೇ ಮಾಡ್ಕೊಳ್ಳಬೇಕು. ಆಶ್ರಮದಲ್ಲಿರಲಿ, ಮನೆಯಲ್ಲಿರಲಿ, ಸಣ್ಣಪುಟ್ಟ ಕೆಲಸಗಳಿಗೆ ಬೇರೆಯವರ ಮೇಲೆ ಅವಲಂಬಿತರಾಗಬಾರದು. ಇದು ನಮ್ಮನ್ನ ನಿರಹಂಕಾರಿಯನ್ನಾಗಿ ಮಾಡುತ್ತದೆ. ಸರಿ. 5ನೇ ಅಂಶ ಸಂಘದೋಷದಿಂದ ರಕ್ಷಣೆ. ಯಾರಾದರೂ ವ್ಯರ್ಥ ಮಾತನಾಡುತ್ತಿದ್ದರೆ ಆ ಗುಂಪಿನಿಂದ ಬಹಳ ಸಭ್ಯವಾಗಿ ದೂರ ಸರಿಯುವುದು. ಇನ್ನು 6ನೇ ಅಂಶ ಬಹಳ ಮುಖ್ಯವಾದದ್ದು, ವಿದ್ಯೆಯ ಮೇಲೆ ಸಂಪೂರ್ಣ ಗಮನ. ಹೌದು, ಮಮ್ಮ ಅವರು ಮುರಳಿಯನ್ನ ಕೇವಲ ಓದುತ್ತಿರ್ಲಿಲ್ಲ, ಪ್ರತಿಯೊಂದು ಮಾತನ್ನೂ ತಮ್ಮ ಜೀವನದಲ್ಲಿ ಕರಾರುವಾಗಿ ಅಳವಡಿಸಿಕೊಳ್ಳುತ್ತಿದ್ರು. ಅದೇ ರೀತಿ ನಮ್ಮ ದೃಷ್ಟಿ ಸದಾ ಆ ಗುರಿಯ ಮೇಲಿರಬೇಕು. ಈ 6 ಅಂಶಗಳು ನಮ್ಮ ದೈನಂದಿನ ಜೀವನಕ್ಕೆ ಭದ್ರಬುನಾದಿ ಅಲ್ವಾ? ಈಗ ಇಂದಿನ ವರದಾನವನ್ನು ನೋಡೋಣ. ಸಂಕಲ್ಪದ ಸೂಚನೆಗಳಿಂದ ಸರ್ವ ವ್ಯವಹಾರಗಳನ್ನು ನಡೆಸುವಂತಹ ಸದಾ ಪ್ರಕಾಶತೆಯ ಕಿರೀಟಧಾರಿ ಭವ. ಪ್ರಕಾಶತೆಯ ಕಿರೀಟ ಅಂದ್ರೆ ಕೇವಲ ಶುದ್ಧ ಸಂಕಲ್ಪಗಳು. ಯಾರಾದರೂ ನಮ್ಮ ಮೇಲೆ ಕೂಗಾಡ್ತಿರುವಾಗ ಮೌನವಾಗಿರುವುದು ಅಷ್ಟು ಸುಲಭವೇ? ಇದು ಅಭ್ಯಾಸದಿಂದ ಬರುವಂತಹ ಶಕ್ತಿ. ನಮ್ಮ ಯೋಚನೆಗಳು ಎಷ್ಟು ಶುದ್ಧವಾಗಿರ್ಬೇಕು ಅಂದ್ರೆ ಬಾಯಿಂದ ಮಾತನಾಡುವ ಅವಶ್ಯಕತೆಯೇ ಇರಬಾರ್ದು. ಉದಾಹರಣೆಗೆ, ಮನೆಯಲ್ಲಿ ಯಾರಾದ್ರೂ ಅತಿಯಾಗಿ ಕೋಪಗೊಂಡು ಅರಸ್ತಿರುವಾಗ ನಾವು ತಿರುಗಿ ಅರಚಿದ್ರೆ ಅಲ್ಲಿ ಬೆಂಕಿಗೆ ತುಪ್ಪ ಸುರಿದಂತಾಗುತ್ತೆ ಅಲ್ವಾ? ಖಂಡಿತ, ಜಗಳ ದೊಡ್ಡದಾಗುತ್ತೆ. ಅದರ ಬದಲು ನಾವು ಮೌನವಾಗಿ ಒಳಗಿನಿಂದ ಆ ಶಾಂತಿಯ, ಪ್ರೀತಿಯ ಪ್ರಕಂಪನೆಗಳನ್ನ ನಮ್ಮ ಸಂಕಲ್ಪದ ಮೂಲಕ ಅವರತ್ತ ಹರಿಸಿದ್ರೆ ಆ ವಾತಾವರಣ ತಾನಾಗೇ ಶಾಂತವಾಗುತ್ತೆ. ಇದನ್ನೇ ಪ್ರಕಾಶತೆಯ ಕಿರೀಟ ಧರಿಸೋದು ಅಂತಾರೆ. ಇದು ನಮ್ಮ ಶಕ್ತಿಯನ್ನ ಅಪಾರವಾಗಿ ಉಳಿಸ್ತದೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ಪ್ರಯೋಗ, ಮಾಡಿ ನೋಡ್ಬೇಕು. ಇಂದಿನ ಸ್ಲೋಗನ್ ಕೂಡ ಇದೇ ರೀತಿಯ ಆಂತರಿಕ ಸ್ಥಿತಿಯ ಬಗ್ಗೆಯೇ ಹೇಳ್ತಿದೆ. ಈ ದುಃಖಧಾಮದಿಂದ ದೂರವಾಗಿ ಬಿಡುತ್ತೀರೆಂದ್ರೆ ಎಂದಿಗೂ ದುಃಖದ ಪ್ರಕಂಪನಗಳು ಬರಲು ಸಾಧ್ಯವಿಲ್ಲ. ಇದನ್ನ ನಾವು ಭೌತಿಕ ಪ್ರಪಂಚದ ಉದಾಹರಣೆಯಿಂದ ಅರ್ಥ ಮಾಡ್ಕೋಬಹುದು. ನಾವು ಯಾವುದಾದ್ರೂ ಒಂದು ಕೊಳಕಾದ, ದುರ್ವಾಸನೆ ಬರೋ ಜಾಗದ ಹತ್ರ ಇದ್ರೆ ನಮಗೆ ಆ ವಾಸನೆ ತಟ್ಟುತ್ತಲ್ವಾ? ಹೌದು. ಅದೇ ನಾವು ಅಲ್ಲಿಂದ ಬಹಳ ದೂರ ಹೋದ್ರೆ ಆ ವಾಸನೆ ಬರೋದಿಲ್ಲ. ಹಾಗೆಯೇ ಈ ಇಡೀ ಪ್ರಪಂಚವೇ ಒಂದು ದುಃಖಧಾಮ. ನಮ್ಮ ಮನಸ್ಸನ್ನ, ನಮ್ಮ ಬುದ್ಧಿಯನ್ನ ಪರಮಧಾಮದಲ್ಲಿ, ಅಂದ್ರೆ ಆ ಪರಮ ಶಾಂತಿಯ ಧಾಮದಲ್ಲಿ ಸ್ಥಿರವಾಗಿರಿಸಿದ್ರೆ ಈ ಪ್ರಪಂಚದಲ್ಲಿ ನಡೆಯುವ ಯಾವುದೇ ದುಃಖದ ಘಟನೆಗಳು, ಕಷ್ಟಗಳು ನಮ್ಮನ್ನ ವಿಚಲಿತಗೊಳಿಸಲು ಸಾಧ್ಯ ಇಲ್ಲ. ವಾವ್, ಸಾಕ್ಷಿ ಸ್ಥಿತಿ. ಹೌದು, ನಾವು ಸಾಕ್ಷಿಯಾಗಿ ಎಲ್ಲವನ್ನೂ ನೋಡಬಹುದು. ಎಂಥ ಸುಂದರವಾದ ಸ್ಥಿತಿ. ಇನ್ನು ಇಂದಿನ ಅವ್ಯಕ್ತ ಇಶಾರಾದಲ್ಲಿ ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ ಅಂತ ಹೇಳಲಾಗಿದೆ. ನಾವು ನಿರಾಶರಾದಾಗ ಈ ಫೌಂಡೇಶನ್ ಅನ್ನ ಗಟ್ಟಿ ಮಾಡ್ಕೊಳ್ಳೋದು ಹೇಗೆ? ನಮ್ಮ ಜೀವನದಲ್ಲಿ ನಿಶ್ಚಯ ಕಡಿಮೆಯಾದಾಗ ಏನಾಗುತ್ತೆ ಅನ್ನೋದನ್ನ ಒಂದು ಕಾರಿನ ಉದಾಹರಣೆಯಿಂದ ನೋಡೋಣ. ಕಾರಿನ ಬ್ಯಾಟರಿ ಡೌನ್ ಆದಾಗ ಅದು ತಾನಾಗಿಯೇ ಸ್ಟಾರ್ಟ್ ಆಗೋದಿಲ್ಲ. ಹೌದು, ತಳ್ಳಬೇಕು. ಆಗ ಇತರರ ಸಹಾಯದಿಂದ ಸ್ವಲ್ಪ ತಳ್ಳಬೇಕಾಗುತ್ತದೆ ಅಥವಾ ಜಂಪ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಹಾಗೆಯೇ ನಮ್ಮ ಆ ಆಧ್ಯಾತ್ಮಿಕ ಶಕ್ತಿ ಕಡಿಮೆಯಾದಾಗ ನಾವು ಬಲಹೀನತೆಯನ್ನ ಯೋಚಿಸುತ್ತಾ ನಿರಾಶರಾಗಿ ಕೂರಬಾರದು. ಸರಿ. ಬದಲಾಗಿ ಶಕ್ತಿಶಾಲಿ, ಜ್ಞಾನಿಗಳ, ಸಕಾರಾತ್ಮಕ ವ್ಯಕ್ತಿಗಳ ಸಹಾಯ ಪಡೆದು ಆ ಮುರಳಿಯ ಅಧ್ಯಯನದಿಂದ ಮತ್ತೆ ನಮ್ಮ ಆ ನಿಶ್ಚಯದ ಫೌಂಡೇಶನ್ ಅನ್ನ ಗಟ್ಟಿ ಮಾಡ್ಕೊಂಡು ಮುಂದೆ ಸಾಗಬೇಕು. ಈಗ ಈ ಎಲ್ಲ ಅದ್ಭುತ ಜ್ಞಾನದ ರತ್ನಗಳನ್ನ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಇಳಿಸಿಕೊಳ್ಳಲು ಕೆಲವು ಕ್ಷಣಗಳ ಕಾಲ ಯೋಗದ ಸುಂದರ ಅನುಭವವನ್ನ ಮಾಡೋಣ. ದಯವಿಟ್ಟು ಎಲ್ರೂ ಆರಾಮಾಗಿ ಕುಳಿತುಕೊಳ್ಳಿ. ಹೊರಗಿನ ಪ್ರಪಂಚದ ಗದ್ದಲದಿಂದ ಮನಸ್ಸನ್ನ ಹಿಂದಕ್ಕೆ ತೆಗೆದುಕೊಳ್ಳಿ. ನಾನೊಂದು ಚೈತನ್ಯ ಜ್ಯೋತಿ, ಬ್ರೂಕುಟಿಯ ಮಧ್ಯದಲ್ಲಿ ಕುಳಿತಿರುವ ಹೊಳೆಯುವ ನಕ್ಷತ್ರ. ಪರಮಪಿತಾ ಶಿವಬಾಬಾರವರ ದಿವ್ಯ ಕಿರಣಗಳು ನಿರಂತರವಾಗಿ ನನ್ನ ಮೇಲೆ ಬೀಳುತ್ತಿವೆ. ಆ ದಿವ್ಯ ಬೆಳಕಿನಲ್ಲಿ ನನ್ನೆಲ್ಲ ನಿರ್ಬಲತೆಗಳು ಕರಗಿ ಹೋಗುತ್ತಿವೆ. ನಾನು ಬಾಬಾರವರ ಆ ಸುರಕ್ಷಿತ ಛತ್ರಛಾಯೆಯಲ್ಲಿದ್ದೇನೆ. ನನ್ನ ಸುತ್ತಲೂ ಒಂದು ಪ್ರಕಾಶದ ವಲಯವಿದೆ. ಯಾವುದೇ ಸಂಘದೋಷ ನನ್ನನ್ನ ಸ್ಪರ್ಶಿಸಲು ಸಾಧ್ಯವಿಲ್ಲ. ನಾನು ಸಂಪೂರ್ಣ ಶಕ್ತಿಶಾಲಿ, ಶಾಂತ ಸ್ವರೂಪ ಆತ್ಮ. ಓಂ ಶಾಂತಿ. ಈ ಶಾಂತಿಯ ಸ್ಥಿತಿಯನ್ನ ದಿನವಿಡೀ ಕಾಪಾಡಿಕೊಳ್ಳಲು ಸಾರ ಅಭ್ಯಾಸ ಅಂದ್ರೆ ದೈನಂದಿನ ಅಭ್ಯಾಸದ ಹಂತಗಳು ಬಹಳ ಮುಖ್ಯ ಅಲ್ವಾ? ನಮ್ಮ ದಿನವನ್ನ ಹೇಗೆ ಪ್ರಾರಂಭಿಸಬೇಕು? ನಾವು ಪ್ರತಿದಿನ 3 ಮುಖ್ಯ ಹಂತಗಳನ್ನ ಅಭ್ಯಾಸ ಮಾಡಬೇಕು. 1. ಬೆಳಗ್ಗೆ ಎದ್ದ ತಕ್ಷಣ ಮೊದಲ ಸಂಕಲ್ಪದಲ್ಲಿಯೇ ನಮ್ಮ ನಿಶ್ಚಯದ ಫೌಂಡೇಶನ್ ಅನ್ನ ಗಟ್ಟಿ ಮಾಡ್ಕೊಳ್ಳೋದು. ನಾನೊಬ್ಬ ಶ್ರೇಷ್ಠ ಆತ್ಮ ಎಂಬ ಸ್ಮೃತಿ ಇರ್ಲಿ. ಓಕೆ. 2. ದಿನವಿಡೀ ಯಾವುದೇ ಕೆಲಸ ಮಾಡುವಾಗ, ಕಚೇರಿಯಲ್ಲಿರ್ಲಿ ಅಥವಾ ಮನೆಯಲ್ಲಿರಲಿ, ಬಾಬಾ ತಮ್ಮ ಆಜ್ಞೆ ಅಂತ ಪದೇ ಪದೇ ನೆನಪಿಸ್ಕೊಳ್ಳೋದು.
ಇದು ನಮ್ಮನ್ನ ತಪ್ಪು ಮಾಡದಂತೆ ತಡೆಯುತ್ತೆ. ಹೌದು. 3. ರಾತ್ರಿ ಮಲ್ಗುವ ಮುನ್ನ ಇಡೀ ದಿನದ ನಮ್ಮ ಚಲನೆಯನ್ನ ಒಮ್ಮೆ ಪರಿಶೀಲಿಸಿಕೊಂಡು ಪ್ರಾಮಾಣಿಕವಾಗಿ ಬಾಬಾರಿಗೆ ನಮ್ಮ ಆ ದಿನಚರಿಯ ಚಾರ್ಟ್ ಒಪ್ಪಿಸುವುದು. ಅಂತಿಮವಾಗಿ ಇಂದಿನ 6 ಹೋಂವರ್ಕ್ ಅಭ್ಯಾಸದ ಅಂಶಗಳನ್ನು ನೋಡೋಣ. ಮೊದಲನೇದು, ಇಂದು ಇಡೀ ದಿನ ನನ್ನ ಸಹವಾಸ ಅಂದ್ರೆ ನನ್ನ ಸಂಗ ಹೇಗಿದೆ ಅಂತ ಎಚ್ಚರಿಕೆಯಿಂದ ಪರಿಶೀಲಿಸೋದು. ನನ್ನ ಸಮಯ ಯಾರ್ ಜೊತೆ ಕಳೆಯುತ್ತಿದೆ ಅಂತ ಗಮನಿಸೋದು. ಹೌದು. ಎರಡನೇದೇನಂದ್ರೆ, ಯಾವುದೇ ತಪ್ಪು ನಡೆದಾಗ ಮಾಯೆಯನ್ನ ದೂಷಿಸುವ ಬದಲು ನನ್ನ ಜವಾಬ್ದಾರಿಯನ್ನ ನಾನೇ ಸ್ವೀಕರಿಸುವುದು. ಮೂರನೇದು, ಪ್ರತಿಯೊಂದು ಕರ್ಮವನ್ನ ಪ್ರಾರಂಭಿಸುವ ಮುನ್ನ ಆಜ್ಞೆ ಮಹಾಪ್ರಭು ಅಂತ ಮನಸ್ಸಿನಲ್ಲಿ ಹೇಳ್ಕೊಂಡು ಮುನ್ನಡೆಯುವುದು. ಖಂಡಿತ. ನಾಲ್ಕನೆಯದು, ನನ್ನದೇ ಆದ ಸ್ವಂತ ಕೆಲಸಗಳನ್ನ ನಾನೇ ಮಾಡಿಕೊಂಡು ನಿರಹಂಕಾರಿಯಾಗುವುದು. ಐದನೆಯದು, ದಿನದಲ್ಲಿ 3 ಬಾರಿ ಆ ಶಾಂತಿಯ ಪ್ರಕಂಪನಗಳನ್ನ ಹರಡುವ ಮೂಲಕ ಆ ಪ್ರಕಾಶದ ಕಿರೀಟದ ಅಭ್ಯಾಸ ಮಾಡುವುದು. ಮತ್ತು 6ನೆಯ ಅಂತಿಮ ಹೋಂವರ್ಕ್, ವ್ಯರ್ಥ ಸಂಕಲ್ಪಗಳ ಬದಲಿಗೆ ಕೇವಲ ಸಂಕಲ್ಪದ ಶಕ್ತಿಯಿಂದ ವ್ಯವಹಾರಗಳನ್ನ ಸುಗಮಗೊಳಿಸುವುದು. ಅಂದ್ರೆ ಮಾತಿಗಿಂತ ಆ ಮೌನದ ಶಕ್ತಿಯನ್ನ ಬಳಸುವುದು. ಇಂದು ರಾತ್ರಿ ಮಲಗುವ ಮುನ್ನ ನಾವೆಲ್ಲರೂ ಒಂದೇ ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ನಮ್ಮ ದೈನಂದಿನ ನಿರ್ಧಾರಗಳನ್ನ ನಾವು ಸ್ವತಃ ತೆಗೆದುಕೊಳ್ಳುತ್ತಿದ್ದೀವೋ ಅಥವಾ ನಮ್ಮ ಸುತ್ತಲಿನವರ ಆ ಸಂಗದೋಷ ನಮ್ಮ ಆಲೋಚನೆಗಳನ್ನ ನಿಯಂತ್ರಿಸುತ್ತಿದೆಯೋ? ನಮ್ಮ ದೋಣಿಯ ರಂಧ್ರವನ್ನ ಮುಚ್ಚುವ ಜವಾಬ್ದಾರಿ ನಮ್ಮದೇ ಅಲ್ವಾ? ಹೌದು, ಖಂಡಿತ. ಲೈಕ್, ಶೇರ್, ಫಾರ್ವರ್ಡ್ ಟು ಮೆನಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನ ಕೇಳೋಣ. ಓಂ ಶಾಂತಿ.